ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಆಪ್ಷನ್ 1 ರಿಹಾಂಡ್ ಅಣೆಕಟ್ಟು, ಆಪ್ಷನ್ 2 ತೆಹರಿ ಅಣೆಕಟ್ಟು, ಆಪ್ಷನ್ 3 ಮೆಟ್ಟೂರು ಅಣೆಕಟ್ಟು, ಆಪ್ಷನ್ 4 ಸರ್ದಾರ್ ಸರೋವರ ಅಣೆಕಟ್ಟು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ತೆಹರಿ ಅಣೆಕಟ್ಟು. ತೆಹರಿ ಅಣೆಕಟ್ಟನ್ನು ಭಾರತದ ಅತಿ ಎತ್ತರದ ಅಣೆಕಟ್ಟು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ವಿಶ್ವದ ಅತಿದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಆಪ್ಷನ್ 1 ಗ್ರೇಟ್ ಕರಡಿ ಸರೋವರ, ಆಪ್ಷನ್ 2 ಸುಪೀರಿಯರ್ ಸರೋವರ, ಆಪ್ಷನ್ 3 ಒಹಿರಿಡ್ ಸರೋವರ, ಆಪ್ಷನ್ 4 ಗ್ರೇಟ್ ಸ್ಟಾಲ್ ಲೇಕ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಸುಪೀರಿಯರ್ ಸರೋವರ. ಇದು ವಿಶ್ವದ ಅತಿದೊಡ್ಡ ಸಿಹಿನೀರಿನ ಸರೋವರವಾಗಿದೆ. ಪ್ರಶ್ನೆ ಸಂಖ್ಯೆ 3. ಪನಾಮಾ ಕಾಲುವೆ ಯಾವ ಸಾಗರಗಳನ್ನು ಸಂಪರ್ಕಿಸಿದೆ? ಆಪ್ಷನ್ 1 ಅಟ್ಲಾಂಟಿಕಾ ಮತ್ತು ಪೆಸಿಫಿಕ್ ಮಹಾಸಾಗರ, ಆಪ್ಷನ್ 2 ಅಟ್ಲಾಂಟಿಕಾ ಮತ್ತು ಭಾರತೀಯ ಸಾಗರ, ಆಪ್ಷನ್ 3 ಅಕ್ವಾಟಿಕ್ ಮತ್ತು ಪೆಸಿಫಿಕ್ ಸಾಗರ, ಆಪ್ಷನ್ 4 ಭಾರತೀಯ ಮತ್ತು ಪೆಸಿಫಿಕ್ ಸಾಗರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಅಟ್ಲಾಂಟಿಕಾ ಮತ್ತು ಪೆಸಿಫಿಕ್ ಸಾಗರ. ಪನಾಮಾ ಕಾಲುವೆ ಈ ಸಾಗರದಲ್ಲಿ ಸಂಪರ್ಕಿಸಿದೆ. ಪ್ರಶ್ನೆ ಸಂಖ್ಯೆ 4. ವಿಶ್ವದ ಅತ್ಯಂತ ಚಿಕ್ಕ ಖಂಡ ಯಾವುದು? ಆಪ್ಷನ್ 1 ಏಷ್ಯಾ, ಆಪ್ಷನ್ 2 ಆಸ್ಟ್ರೇಲಿಯಾ, ಆಪ್ಷನ್ 3 ಅಕ್ವಾಟಿಕ್, ಆಪ್ಷನ್ 4 ಆಫ್ರಿಕಾ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಖಂಡವು ವಿಶ್ವದ ಅತ್ಯಂತ ಚಿಕ್ಕ ಖಂಡ ಆಗಿದೆ. ಪ್ರಶ್ನೆ ಸಂಖ್ಯೆ 5. 24 ಏಪ್ರಿಲ್ 2017 ಘೋಷಿಸಿದಂತೆ ಭಾರತದ ಮೊದಲ ಮತ್ತು ಉದ್ದವಾದ ಸಮುದ್ರ ರೋಪ್ವೇ ಯಾವ ಸ್ಥಳಗಳ ನಡುವೆ ನಿರ್ಮಿಸಲಾಗುವುದು? ಆಪ್ಷನ್ 1 ಮುಂಬೈ ಮತ್ತು ಎಲಿಫೆಂಟಾ ದ್ವೀಪ, ಆಪ್ಷನ್ 2 ವೈಜಾಗ್ ಮತ್ತು ಅಂಡಮಾನ್, ಆಪ್ಷನ್ 3 ಗೋವಾ ಮತ್ತು ಅಂಡಮಾನ್, ಆಪ್ಷನ್ 4 ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 ಮುಂಬೈ ಮತ್ತು ಎಲಿಫೆಂಟಾ ದ್ವೀಪ. ಪ್ರಶ್ನೆ ಸಂಖ್ಯೆ 6. ಅತಿದೊಡ್ಡ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ 1 ಅರಾವಳಿ, ಆಪ್ಷನ್ 2 ಆಂಡೀಸ್, ಆಪ್ಷನ್ 3 ಗ್ರೇಟ್ ಡಿವೈಡಿಂಗ್ ರೇಂಜ್, ಆಪ್ಷನ್ 4 ಕ್ಯಾಸ್ಕೇಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಆಂಡೀಸ್. ಆಂಡೀಸ್ ಇದು ಅತಿದೊಡ್ಡ ಪರ್ವತ ಶ್ರೇಣಿಯಾಗಿದೆ. ಪ್ರಶ್ನೆ ಸಂಖ್ಯೆ 7. ಭಾರತದ ಅತಿ ಉದ್ದದ ಸೇತುವೆ ಡೋಲಾ ಸಾಡಿಯಾ ಸೇತುವೆ ಬ್ರಹ್ಮಪುತ್ರ ನದಿಯ ಯಾವ ಉಪನದಿಯ ಮೇಲೆ ನಿರ್ಮಿಸಲಾಗಿದೆ? ಆಪ್ಷನ್ 1 ಕೇಮಿಂಗ್ ನದಿ, ಆಪ್ಷನ್ 2 ಲೋಹಿತ್ ನದಿ, ಆಪ್ಷನ್ 3 ಶುಭಾನ್ವರಿ ನದಿ, ಆಪ್ಷನ್ 4 ಮಾನಸ್ ನದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಲೋಹಿತ್ ನದಿ. ಇದು ಭಾರತದ ಅತಿ ಉದ್ದದ ಸೇತುವೆ ಡೋಲಾ ನಾಡುವೆ ಸೇತುವೆ ಬ್ರಹ್ಮಪುತ್ರ ನದಿಯ ಉಪನದಿಯ ಮೇಲೆ ನಿರ್ಮಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 8. ವಿಶ್ವದ ಅತಿದೊಡ್ಡ ತೇಲುವ ಸೌರ ಫಾರ್ಮ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ 1 ಜಪಾನ್, ಆಪ್ಷನ್ 2 ಚೀನಾ, ಆಪ್ಷನ್ 3 ರಷ್ಯಾ, ಆಪ್ಷನ್ 4 ಫ್ರಾನ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಚೀನಾ. ವಿಶ್ವದ ಅತಿದೊಡ್ಡ ತೇಲುವ ಸೌರ ಫಾರ್ಮ್ ಅನ್ನು ಚೀನಾದಲ್ಲಿ ಪ್ರಾರಂಭಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 9. ಅತಿ ಉದ್ದದ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ 1 ಡಿಸೆಂಬರ್ 22, ಆಪ್ಷನ್ 2 ಜೂನ್ 20, ಆಪ್ಷನ್ 3 ಆಗಸ್ಟ್ 21, ಆಪ್ಷನ್ 4 ಸೆಪ್ಟೆಂಬರ್ 22. ಈ ಪ್ರಶ್ನೆಯ ಸರಿಯಾದ ಉತ್ತರ ಜೂನ್ 21. ಜೂನ್ 21 ಅತಿ ಉದ್ದದ ದಿನವೆಂದು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 10. 1850 ಅಡಿ ಎತ್ತರದಲ್ಲಿರುವ ಪ್ರಪಂಚದ ಅತಿ ಎತ್ತರದ ಸೇತುವೆ ಯಾವುದು? ಆಪ್ಷನ್ 1 ಸಿದ್ದು ಸೇತುವೆ, ಆಪ್ಷನ್ 2 ಮಿಲೋವಯಾಡಕ್ಟ್ ಸೇತುವೆ, ಆಪ್ಷನ್ 3 ಬೈವಾನ್ ಜಿಯಾಂಗ್ ಸೇತುವೆ, ಆಪ್ಷನ್ 4 ಪೂಲಿ ಸೇತುವೆ.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಬೈವಾಜಿಯಾಂಗ್ ಸೇತುವೆ. ಇದು 1850 ಅಡಿ ಎತ್ತರದಲ್ಲಿದೆ. ಇದನ್ನು ಪ್ರಪಂಚದ ಅತಿ ಎತ್ತರದ ಸೇತುವೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 11. ವಿಶ್ವದ ಅತಿದೊಡ್ಡ ಆಪ್ಟಿಕಲ್ ಟೆಲಿಸ್ಕೋಪ್ನ ನಿರ್ಮಾಣವು ಯಾವ ದೇಶದಲ್ಲಿ ಪ್ರಾರಂಭವಾಗಿದೆ? ಆಪ್ಷನ್ 1 ಚೀನಾ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ಚಿಲಿ, ಆಪ್ಷನ್ 4 ಭಾರತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಚಿಲಿ. ಚಿಲಿ ದೇಶದಲ್ಲಿ ವಿಶ್ವದ ಅತಿದೊಡ್ಡ ಆಪ್ಟಿಕಲ್ ಟೆಲಿಸ್ಕೋಪ್ನ ನಿರ್ಮಾಣವನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 12. ವಿಶ್ವದ ಅತಿ ಉದ್ದದ ರೈಲ್ವೆ ಸೇತುವೆ ಎಲ್ಲಿದೆ? ಆಪ್ಷನ್ 1 ಅಮೆರಿಕಾ, ಆಪ್ಷನ್ 2 ಆಫ್ರಿಕಾ, ಆಪ್ಷನ್ 3 ಯುರೋಪ್, ಆಪ್ಷನ್ 4 ಮಲೇಷಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಆಫ್ರಿಕಾ. ಆಫ್ರಿಕಾ ದೇಶದಲ್ಲಿ ವಿಶ್ವದ ಅತಿ ಉದ್ದದ ರೈಲ್ವೆ ಸೇತುವೆ ಇದೆ. ಪ್ರಶ್ನೆ ಸಂಖ್ಯೆ 13. ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು? ಆಪ್ಷನ್ 1 ಡೆಕ್ಕನ್ ಪ್ರಸ್ಥಭೂಮಿ, ಆಪ್ಷನ್ 2 ಪಮೀರ್ ಪ್ರಸ್ಥಭೂಮಿ, ಆಪ್ಷನ್ 3 ಕೊಲೊರಾಡೋ ಪ್ರಸ್ಥಭೂಮಿ, ಆಪ್ಷನ್ 4 ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಪಮೀರ್ ಪ್ರಸ್ಥಭೂಮಿ. ಇದು ಅತಿ ಎತ್ತರದ ಪ್ರಸ್ಥಭೂಮಿಯಾಗಿದೆ. ಪ್ರಶ್ನೆ ಸಂಖ್ಯೆ 14. ಎಲ್ಲ ಮರುಭೂಮಿಗಳಲ್ಲಿ ಯಾವುದು ದೊಡ್ಡದು? ಆಪ್ಷನ್ 1 ಥಾರ್ ಮರುಭೂಮಿ, ಆಪ್ಷನ್ 2 ಸಹಾರಾ ಮರುಭೂಮಿ, ಆಪ್ಷನ್ 3 ಕಲ್ಹರಿ ಮರುಭೂಮಿ, ಆಪ್ಷನ್ 4 ಅರೇಬಿಯನ್ ಮರುಭೂಮಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಸಹಾರಾ ಮರುಭೂಮಿ. ಇದು ಎಲ್ಲ ಮರುಭೂಮಿಗಳಲ್ಲಿಯೂ ಅತ್ಯಂತ ದೊಡ್ಡದಾಗಿದೆ. ಪ್ರಶ್ನೆ ಸಂಖ್ಯೆ 15. ವಿಶ್ವದ ಅತ್ಯಂತ ದೊಡ್ಡ ವಿಮಾನ ನಿಲ್ದಾಣ ಯಾವುದು? ಆಪ್ಷನ್ 1 ಕಿಂಗ್ ಅಬ್ದುಲ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಆಪ್ಷನ್ 2 ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಆಪ್ಷನ್ 3 ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಆಪ್ಷನ್ 4 ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 ಕಿಂಗ್ ಅಬ್ದುಲ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ವಿಶ್ವದ ಅತ್ಯಂತ ದೊಡ್ಡ ವಿಮಾನ ನಿಲ್ದಾಣ ಆಗಿದೆ.